ಎಸ್ ಸರ್ಕಾರದ ಪರ ವಕೀಲರು ಮಾತನಾಡ್ತಿದ್ದಾರೆ. ಭವಿಷ್ಯ ನಿರ್ಧಾರ ಆಗಲಿರುವಂತದ್ದು ಏನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ತೀರ್ಪನ್ನ ಸುಪ್ರೀಂ ಕೋರ್ಟ್ ಪ್ರಕಟ ಮಾಡಲಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ರಾಜ್ಯ ಸರ್ಕಾರ ಪರವಾದಂತ ಲಾಯರ್ ನಮ್ಮ ಜೊತೆ ಇದ್ದಾರೆ. ಸರ್, ಕೆಲವೇ ಕ್ಷಣಗಳಲ್ಲಿ ತೀರ್ಪು ಬರುತ್ತೆ, ಏನು ಬರ್ಬೋದು ಅಂತ ನಿರೀಕ್ಷೆ ಇದೆ ಸರ್? ಸರ್, ನಾವು ಆರ್ಗ್ಯುಮೆಂಟ್ ಮಾಡಿರೋ ಪ್ರಕಾರ ಸರ್ ಮೋಸ್ಟ್ಲಿ ಬೇಲ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬ ಸಾಧ್ಯತೆ ಇದ್ದಾವೆ ಸರ್. ಈ ಹೈಕೋರ್ಟ್ ಆರ್ಡರ್ ಏನು ಮಾಡಿತ್ತು ಸರ್, ಅದ್ರ ಬಗ್ಗೆ ತುಂಬ ಅವ್ಯಕ್ತಪಡಿಸಿದೆ. ಲಾಸ್ಟ್ ಆರ್ಗ್ಯುಮೆಂಟಲ್ಲಿ ತುಂಬ ಅಸಮಾಧಾನ ಪಡಿಸಿದೆ ಸರ್ ಸುಪ್ರೀಂ ಕೋರ್ಟು. ಮೋಸ್ಟ್ಲಿ ಬೇಲ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬ ಇದೆ ಸರ್. ಕೋರ್ಟ್ ಕೂಡ ಹೇಳಿತ್ತು, ಏನಾದರೂ ಅಬ್ಜೆಕ್ಷನ್ ಇದ್ದರೆ ನೀವು ವರದಿ ಕೋರ್ಟ್ಗೆ ಸಲ್ಲಿಸಿ ಅಂತ ಕೂಡ ಹೇಳಿತ್ತು. ಈಗ ಅದನ್ನು ಸಲ್ಲಿಕೆ ಮಾಡುವಂಥದ್ದು ಏನಾದರೂ ಪ್ರಯತ್ನ ಆಗಿದೆಯಾ ಅಂತೇಳಿ? ಸರ್, ಸಬ್ಸಿಕ್ವೆಂಟ್ ಏನಾಗಿಲ್ಲ ಸರ್. ಏನು ರಿಟರ್ನ್ ಸಬ್ಮಿಷನ್ ಫೈಲ್ ಮಾಡೋದು ಮಾಡಿದ್ದೀವಿ ಸರ್, ನಾವು ಮಾಡಿದ್ದೀವಿ, ಅವರು ಮಾಡಿದ್ದಾರೆ. ಅವ್ರೇನು ಸಿಂಪತಿ ಮೇಲೆ ಏನೋ ಕೇಳ್ತಾ ಇದ್ದಾರೆ. ಆ್ಯಸ್ ಎ A1 ವೈಫು, ಡಿವೋರ್ಸ್ ಇದ್ದೀವಿ, ಪ್ಲಸ್ ನಮಗೆ ಚಿಕ್ಕ ಮಗು ಇದೆ, ನಮಗೆ ಈ ಸಿಂಪತಿ ಮೇಲೆ ನಮಗೆ ಬೇಲು ಕಂಟಿನ್ಯೂ ಮಾಡಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಬಟ್ ಸುಪ್ರೀಂ ಕೋರ್ಟ್ ನೋಡೋಣ ಸರ್ ಯಾವ ರೀತಿ ಕನ್ಸಿಡರ್ ಮಾಡಂತ ಈ ವಿಷಯದಲ್ಲಿ. ಯಾವ ಪರ್ಟಿಕ್ಯುಲರ್ ಯಾವ ವಿಚಾರದಲ್ಲಿ ಬೇಲ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ ಸರ್? ಈಗ ವಾದ ವಿವಾದ ಎರಡು ಕಡೆ ಕೇಳಿದ್ದಾರೆ, ಅವರು ಕೂಡ ವಾದಗಳು ಮಾಡಿದ್ದಾರೆ, ಆರೋಪಿ ಪರ ಇರ್ಬೋದು. ಮತ್ತು ಅಲ್ಲಿ ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆ ಟೈಮಲ್ಲಿ A1 ಮತ್ತು A2 ಸ್ಥಳದಲ್ಲಿ ಪ್ರಾಣ ಹೋಗುವಂಥ ಸಂದರ್ಭದಲ್ಲಿ ಇರಲಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ನೀವು ಕೊಟ್ಟಿರುವಂಥದ್ದು. ಯಾವ ಪರ್ಟಿಕ್ಯುಲರ್ ಆಗಿ ಬೇಲ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ ಅಂತ? ಸರ್, ಬೇಲ್ ಕ್ಯಾನ್ಸಲ್ ಆಗಿರೋದ್ರಲ್ಲಿ ರಿಮೈನಿಂಗ್ ಆಸ್ಪೆಕ್ಟನ್ನು ಮೆರಿಟ್ ಆಫ್ ದಿ ಮ್ಯಾಟರನ್ನು ಹೋಗಲ್ಲ ಸರ್. ಈ ಹೈಕೋರ್ಟ್ ಏನು ಬೇಲ್ ಗ್ರ್ಯಾಂಟ್ ಮಾಡಿತ್ತು, ವೆಪನ್ಸು ಈ ವೆಪನ್ಸಿಂದ ಯಾವ ವ್ಯಕ್ತಿನೂ ಸಾಯಲ್ಲ ಅಂತ ಹೇಳಿಬಿಟ್ಟು ಈ ತೋರಿಸಿದ್ರಲ್ಲ ಸರ್, ಅದೆಲ್ಲ ಸರ್ ವೆರಿ ರಾಂಗ್ ಸರ್. ಈ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಮಾತಾಡಿದ್ವಿ ಸರ್, ಅದು ದಟ್ಸ್ ಆಲ್ಸೋ ರಾಂಗ್. ನಾವು ಇವಾಗ ಅದನ್ನು ಈವನ್ ಸುಪ್ರೀಂ ಕೋರ್ಟ್ ಅದನ್ನು ಕನ್ಸಿಡರ್ ಮಾಡಿಲ್ಲ ಸರ್. ಏನೋ ಲಾಸ್ಟ್ ಆರ್ಗ್ಯುಮೆಂಟಲ್ಲಿ ಅನಿಸ್ತಾ ಇದೆ. ನಮ್ಮ ಪ್ರಕಾರ ಮೋಸ್ಟ್ಲಿ ಬೇಲ್ ಕ್ಯಾನ್ಸಲ್ ಆಗೋ ಚಾನ್ಸ್ ತುಂಬ ಇದೆ ಸರ್. 7 ಜನಕ್ಕೂ ಬೇಲ್ ಕ್ಯಾನ್ಸಲ್ ಆಗುವಂಥದ್ದು ಸರ್? 7 ಜನಕ್ಕೂ ಕ್ಯಾನ್ಸಲ್ ಆಗೋ ಚಾನ್ಸ್ ಇದೆ. ಯಾಕಂದರೆ A1 A2 ಇನ್ವಾಲ್ವ್, ಅವರು ರಿಮೈನಿಂಗ್ ಆಲ್ ಅಪ್ ಟು ನಮಗೆ ಸುಪ್ರೀಂ ಕೋರ್ಟ್ ಏನು ಚಾಲೆಂಜ್ ಮಾಡಿದ್ದು ಅವರೆಲ್ಲ ಇನ್ವಾಲ್ವ್ಮೆಂಟ್ ತುಂಬ ಇದೆ ಇದರಲ್ಲಿ ಸರ್. ಇದಿಷ್ಟು ಏನು ರಾಜ್ಯ ಸರ್ಕಾರ ಪರವಾದಂಥ ವಕೀಲರ ಮಾತಾಗಿರುವಂಥದ್ದು. ಒಟ್ಟಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಕೂಡ ಸುಪ್ರೀಂ ಕೋರ್ಟಿಂದ ಏನು ಹೊರಬೀಳುವಂಥದ್ದು, ಬೇಲ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಕೂಡ ಏನು ಹೆಚ್ಚಾಗಿರುವಂಥದ್ದು ಕೂಡ ಇಲ್ಲಿ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಏನು ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗುವಂಥದ್ದಲ್ಲಿ ಎರಡನೇ ಮಾತಿಲ್ಲ ಅನ್ನೋದು ಕೂಡ ವಕೀಲರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಹಿರಣ್ಣ, TV9 ನವದೆಹಲಿ.